ಅಮೆರಿಕಾದಿಂದ ಇನ್ನೂ 3 ದೇಶಕ್ಕೆ ಕಂಟಕ ಕಾದಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಅಮೆರಿಕ ಏನು ದಾಳಿ ನಡೆಸಿತು ವೆನೆಜುವೆಲಾ ಮೇಲೆ, ದಾಳಿ ಅನ್ನೋದಕ್ಕಿಂತ ಆ ದೇಶದ ಅಧ್ಯಕ್ಷನನ್ನೇ ಕಿಡ್ನಾಪ್ ಮಾಡಿಬಿಟ್ರಲ್ಲ, ಆ ಒಂದು ಪ್ರಕರಣ ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ರೀತಿಯಾಗಿ ಇನ್ನೂ 3 ದೇಶಕ್ಕೂ ಕೂಡ ಅಮೆರಿಕಾದಿಂದ ಕಂಟಕ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲಿ ಕ್ಯೂಬಾ, ಮೆಕ್ಸಿಕೋ, ಕೊಲಂಬಿಯಾ ಈ 3 ದೇಶದವರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದ್ರೆ ವೆನೆಜುವೆಲಾಗೆ ಆದಂತಹ ಒಂದು ಗತಿ, ಆ ದಾಳಿ ನಿಮಗೂ ಕೂಡ ಆಗುತ್ತೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವಂತಹ ದೇಶಗಳು ಏನಿದೆ, ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ದೇಶಗಳು ಯಾರಿದ್ದಾರೆ, ಅವರಿಗೆ ವೆನೆಜುವೆಲಾಗೆ ಆದಂತಹ, ಆ ದೇಶಕ್ಕೆ ಆದಂತಹ ಗತಿನೇ ನಿಮಗಾಗುತ್ತೆ, ನೆನಪಿರಲಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವ ದೇಶಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇದೆ ಅವರಿಗೆ. ಯಾಕಂದರೆ ಬೆಡ್ರೂಮ್ಗೇನೇ ನುಗ್ಗಿ ವೆನೆಜುವೆಲಾದ ಅಧ್ಯಕ್ಷನ ಹೊತ್ಕೊಂಡು ಹೋಗಿತ್ತು ಅಮೆರಿಕ, ಆ ಸೇನೆಯವರು. ಇದು ದೊಡ್ಡ ಮಟ್ಟದಲ್ಲಿ ಪ್ರಪಂಚವನ್ನೇ ಆಶ್ಚರ್ಯಗೀಡು ಮಾಡಿತ್ತು. ಏನಪ್ಪ, ಒಂದು ದೇಶದ ಅಧ್ಯಕ್ಷನನ್ನು ಇವರು ಈ ರೀತಿಯಾಗಿ ಸಾಮಾನ್ಯ ವ್ಯಕ್ತಿಯಂತೆ ಕರೆದುಕೊಂಡು ಹೋಗಿದ್ದಾರೆ, ಕೈದಿಯ ರೀತಿ ಬಂಧಿಸಿ ಇಟ್ಕೊಂಡಿದ್ದಾರಲ್ಲ ಅಂತ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ದಿಟ್ಟ ನೇರ ನಡೆ, ಎಲ್ಲರಿಗೂ ಕೂಡ ಭಯ ಹುಟ್ಟಿಸ್ತಾ ಇದೆ ಈ ಒಂದು ನಡೆ. ವೆನೆಜುವೆಲಾ ಅಧ್ಯಕ್ಷ ಇದೀಗ ಅಮೆರಿಕಾದಲ್ಲಿ, ಒಂದು ದೇಶದ ಅಧ್ಯಕ್ಷ ಅಮೆರಿಕಾದಲ್ಲಿ ಈಗ ಸಾಮಾನ್ಯ ಕೈದಿಯಂತೆ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾನೆ. ಆ ರೀತಿಯಾದ ಪರಿಸ್ಥಿತಿ ಇದೆ. ಅಮೆರಿಕ ಎಲ್ಲ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಾನು ಎಷ್ಟು ಬಲಿಷ್ಠವಾಗಿದ್ದೀನಿ, ನಾನು ಅನ್ಕೊಂಡ್ರೆ ಏನು ಮಾಡಬಲ್ಲೆ ಅನ್ನೋದನ್ನ ಕಣ್ಣಾರೆ ಎಲ್ಲ ಇಡೀ ಪ್ರಪಂಚಕ್ಕೆ ತೋರಿಸಿದೆ. ಟ್ರಂಪ್ ಪ್ರತಿ ಬಾರಿ ಹೇಳಿಕೆಯನ್ನು ಕೊಡ್ತಾ ಇದ್ರು, ಬರೀ ಹೇಳೋದೆಲ್ಲ ಮಾಡಿ ತೋರಿಸ್ತೀನಿ ನಾನು ನೋಡಿ ಅನ್ನುವಂಥ ರೀತಿಯಲ್ಲಿ ವೆನೆಜುವೆಲಾ ದೇಶದ ಅಧ್ಯಕ್ಷನನ್ನು ಕರೆದುಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ. ಯಾಕಂದರೆ ಇವರು ಡ್ರಗ್ಸು ಯಾರು ಮಾರ್ತಾ ಇದ್ರಲ್ಲ, ಆ ಕೈದಿಗಳನ್ನು ಬಿಡೋದಾಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡೋದಾಗಿರ್ಬೋದು, ಮತ್ತು ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಪದೇ ಪದೇ ಹೇಳಿದ್ರು ಇವರು ಬುದ್ಧಿ ಕಲಿಯಲಿಲ್ಲ, ಹೀಗಾಗಿ ನಾವು ಹಿಂಗೆ ಮಾಡಿದ್ದೀವಿ ಅಂತ ಕಾರಣ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ಇನ್ನೂ ಯಾವ ದೇಶಗಳು ಮಾಡ್ತಾ ಇವೋ ಅವರು ನೀವು ಎಚ್ಚರಿಕೆಯಿಂದಿರಿ, ನಿಮಗೂ ಕೂಡ ಇದೇ ಗತಿ ಆಗುತ್ತೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇರುವಂಥದ್ದು. ಏನು ಅವ್ರನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದ್ರ ಮರುದಿನನೇ ಧಮ್ಕಿ, ಆ ಒಂದು ತೆರಿಗೆ ಸಮರ ಕೂಡ ಇವರು ಸಾರಿದ್ದಾರೆ. ಈಗ ಲ್ಯಾಟಿನ್ ಅಮೆರಿಕಾ ಮೇಲೆ ಟ್ರಂಪ್ ಹೊಸ ಒಂದು ಸಮರವನ್ನು ಕೂಡ ಸಾರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಒಂದು ವಿಚಾರದಲ್ಲಿ ಟ್ರಂಪ್ ನಡೆ ಏನಿದೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಅಚ್ಚರಿಗೆ ಒಳಗಾಗೋ ರೀತಿಯಲ್ಲಿ ಕಾಣ್ತಾ ಇದೆ. ಆ ರೀತಿಯಾಗಿ ಆದಂಥ ಘಟನೆ ಇದು. ಅಮೆರಿಕ ಅಧ್ಯಕ್ಷನ ಒಂದು ನಡೆ ಇಡೀ ಎಲ್ಲ ದೇಶಗಳಿಗೂ ಕೂಡ ಬೆಚ್ಚಿ ಬೀಳಿಸಿದಂತೆ ಕಾಣ್ತಾ ಇದೆ. ವೆನೆಜುವೆಲಾದ ಒಬ್ಬ ಅಧ್ಯಕ್ಷ ಈಗ ಅಮೆರಿಕ ದೇಶದಲ್ಲಿ ಸಾಮಾನ್ಯ ಕೈದಿಯಂತೆ ಕಾಲ ಕಳೀತಾ ಇದ್ದಾನೆ. ಇನ್ನು ಬೇರೆ ದೇಶಗಳಿಗೂ ಕೂಡ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೆಸರು ಕೂಡ ಹೇಳಿದ್ದಾರೆ. ಮೆಕ್ಸಿಕೋ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಮತ್ತು ಕೊಲಂಬಿಯಾ ಏನಿದೆ, ಈ ದೇಶಗಳು ನೀವು ಕೂಡ ಇದೇ ರೀತಿಯಾಗಿ ತೊಡಗಿಕೊಳ್ತಾ ಇದ್ದರೆ ನಿಮಗೂ ಕೂಡ ಮುಂದೆ ಇದೇ ಗತಿ ಬರಬಹುದು, ಪರಿಸ್ಥಿತಿ ಬರಬಹುದು, ಎಚ್ಚರಿಕೆಯಿಂದ ಇರಿಲ್ಲ, ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿ ಯಾವ್ಯಾವ ದೇಶಗಳು ಡ್ರಗ್ಸ್ಗೆ ಭಾರಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೋ, ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ಇದೊಂದು ದೊಡ್ಡ ಸಂದೇಶ, ಎಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.